ನೀಟ್ ಪರೀಕ್ಷೆ ರದ್ದತಿಯ ಬಗ್ಗೆ ವಿದ್ಯಾರ್ಥಿಗಳಂತೂ ಬಹಳ ಟೆನ್ಷನ್ನಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪೋಷಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಈಗಾಗಲೇ ಒಂದು ರೀತಿಯ ರಿಲ್ಯಾಕ್ಸ್ ಮೂಡಲ್ಲಿದ್ರು ವಿದ್ಯಾರ್ಥಿಗಳು. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಅಭ್ಯಾಸವನ್ನ ಮಾಡಿದಂತಹ ವಿದ್ಯಾರ್ಥಿಗಳು ಹಬ್ಬ ಎಕ್ಸಾಮ್ ಮುಗಿಯಿತು, ಇನ್ನೇನಿದ್ರು ಕೂಡ ರ್ಯಾಂಕ್ ನೋಡ್ಕೊಂಡು ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು ಅನ್ನುವಷ್ಟರಲ್ಲಿ ಮತ್ತೆ ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಾಗಬೇಡ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಇದೇ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮಕ್ಕಳ ಭವಿಷ್ಯದ ಬಗ್ಗೆ ಭಾರಿ ಆತಂಕವನ್ನ ಹೊರ ಹಾಕ್ತಾ ಇದ್ದಾರೆ. ನಮ್ಮ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದನ್ನ ಕೂಡ ಈಗಾಗಲೇ ಪೋಷಕರು ಕೇಳ್ತಾ ಇದ್ದಾರೆ. 10th ಆದ್ಮೇಲೆ 600 days ಇಂದ ಪ್ರಿಪೇರ್ ಆಗಿದ್ದೀವಿ, ಎಷ್ಟು ಕಷ್ಟಪಟ್ಟು ಓದಿದ್ದೀವಿ, ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ. ಇಟ್ಸ್ ವೆರಿ ಡಿಸಪಾಯಿಂಟಿಂಗ್. ಬಟ್ ಯಾರು ಈ ತರ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಷ್ಟು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಎಲ್ಲ ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ, ಇನ್ನೊಂದ್ಸತಿ ಓದಬೇಕು. ತುಂಬಾ ಸ್ಯಾಡ್ ಆಗ್ತಿದೆ. ಬಿಕಾಸ್ ಇಷ್ಟು ದಿನ ಕಷ್ಟಪಟ್ಟು ಓದಿದ್ದು 720 ಮಾರ್ಕ್ಸ್ ಪ್ರಿಪೇರ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಬಯಾಲಜಿ ಅಷ್ಟೊಂದು ಕಡಿಮೆ ಏನಿಲ್ಲ, ಎಲ್ಲರಿಗೂ ಗೊತ್ತಿದೆ ಎಷ್ಟೊಂದಿದೆ ಅಂತ. ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ. 600 ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಸಡನ್ ಆಗಿ ಕ್ಯಾನ್ಸಲ್ ಇದೆ. ಎಕ್ಸಾಮಿನೇಷನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತುಂಬಾ ಬೇಜಾರಾಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ರು ಈ ತರ ಒಂದ್ಸತಿ ಎಕ್ಸಾಮ್ ಬರೆದ್ಮೇಲೂ ತಿರ್ಗಾ ಏನೋ ಯಾರೋ ಮಾಡಿದ ತಪ್ಪಿಗೆ ನಾವು ತಿರ್ಗಾ ಬರಿಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ. ಇಷ್ಟು ವರ್ಷ ಫಸ್ಟ್ PUC ಇಂದಾನೆ 2 ವರ್ಷ ಕಷ್ಟಪಟ್ಟು ಶ್ರಮಪಟ್ಟು ಹೋದ್ಮೇಲೂ ತಿರ್ಗಾ ಬರೆದ್ಮೇಲೆ ತಿರ್ಗಾ ಬರಿಬೇಕು ಅಂದರೆ ಕಷ್ಟ ಆಗುತ್ತೆ. ದಿನಕ್ಕೆ ಅಟ್ಲೀಸ್ಟ್ 12 hours ತನಕ ಓದಿರ್ತೀವಿ. ಯಾಕಂದರೆ ಕೋಚಿಂಗ್ಸು ಬೆಳಗ್ಗೆ 6 to ಸಂಜೆ 6 ತನಕ ಇರುತ್ತೆ ನಮಗೆ. ಇಲ್ಲಿ ರಾತ್ರಿ ತನಕ ಮಿಡ್ ನೈಟ್ ಸ್ಟಡೀಸ್ ಎಲ್ಲ ಮಾಡಲೇಬೇಕು ನಾವು. ಯಾಕಂದರೆ ನೆಗೆಟಿವ್ ಮಾರ್ಕಿಂಗು ಇರುತ್ತೆ, ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಅಷ್ಟು ಒಂದು ಟಾಪ್ ಕಾಲೇಜಲ್ಲಿ ನಮಗೆ ಸಿಗುತ್ತೆ ಅಂತ ಡಿಸೈಡ್ ಆದಮೇಲೆ ತಿರ್ಗಾ ಕ್ಯಾನ್ಸಲ್ ಆಗಿ ತಿರ್ಗಾ ಬರಿಬೇಕಂದ್ರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ JEE CET ಎಲ್ಲನೂ ಆಗಿದೆ. ಇವಾಗ ನಾವು ಒಬ್ಬರಿಗೆ ತಿರ್ಗಾನೇ ಬರಿಬೇಕು ಅಂದರೆ ನಾವು ಒಬ್ಬರು ಕುತ್ಕೊಂಡು ಓದಬೇಕು. ಫ್ರೀ ಮೋಡಲ್ಲಿ ಇರ್ತೀವಿ ನಾವು ಎಕ್ಸಾಮ್ ಆದಮೇಲೆ. ಈಗ ತಿರ್ಗಾ ರೆಡಿ ಆಗಬೇಕು, ಮೆಂಟಲಿ ಪ್ರಿಪೇರ್ ಆಗಬೇಕು ನಾವು. ಫುಲ್ ಇದು ಮಾಡಿರ್ತಾರೆ ವಿದ್ಯಾರ್ಥಿಗಳು ಓದ್ಕೊಂಡು. ಇವಾಗ ಸಡನ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಮೈಂಡ್ ಸೆಟ್ ಮತ್ತೆ ಇರಲ್ಲ, ಮತ್ತೆ ರಿಪೀಟ್ ಮಾಡೋಕ್ಕಂತ. ಸೊ ಕಂಪೇರ್ ಟು ಮುಂಚೆ ರ್ಯಾಂಕ್ ಜಾಸ್ತಿ ಬರುತ್ತೆ ಅನ್ಕೊಂಡಿದ್ರೆ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಮತ್ತೆ ಈ ಎಕ್ಸಾಮಲ್ಲಿ. ಈಗ ಸಡನ್ ಆಗಿ ಪುನಃ ಅದನ್ನೆಲ್ಲ ಮರ್ತೋಗಿದ್ದಾರೆ. ಇವಾಗೆಲ್ಲ ಒಂಥರ ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತಾರೆ. ಇವಾಗ ಎಕ್ಸಾಮ್ ಕೊಟ್ಬಿಟ್ಟು ರಿಲ್ಯಾಕ್ಸ್ ಆಗುತ್ತೆ. ಪುನಃ ಓದಿ ಅಂದ್ರೆ ಒಂದು ಆಂಗ್ಸೈಟಿ ಶುರುವಾಗುತ್ತೆ. ಆ ಆಂಗ್ಸೈಟಿನಲ್ಲಿ ಎಷ್ಟು ಔಟ್ಪುಟ್ ಕೊಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ರಾಜಸ್ಥಾನದಲ್ಲಿ ಆಗಿದ್ರೆ ಅವರು ರಾಜಸ್ಥಾನವ್ರಿಗೆ ಮಾಡ್ಲಿ ಬಿಡಿ, ಯಾಕೆ ಕರ್ನಾಟಕದವರು, ಯಾಕೆ ತಮಿಳ್ನಾಡು, ಬೇರೆ ರಾಜ್ಯಗಳಿಗೆ ಯಾಕೆ ಬೇಕು ಅಲ್ವಾ? ಈಗ ಕಡಿಮೆ ಡ್ಯೂರೇಷನ್ ಕೊಡ್ತಾರೆ. ಆ ಕಡಿಮೆ ಡ್ಯೂರೇಷನ್ ಇದೇನ್ ಗೊತ್ತಾ, ಮೈಂಡಲ್ಲಿ ಓದಿರೋದೆಲ್ಲ ಎರಾಸ್ ಮಾಡ್ಕೊಂಡಿರ್ತಾರೆ. ಇವಾಗ ಅದು ಹಂಗೆ ಆಗಿರುತ್ತೆ. ಈಗ ಮಕ್ಳಿಗೆ ಅದೇ ಟೆನ್ಷನ್, ಡಬಲ್ ಟೆನ್ಷನ್ ಅಲ್ಲಿ ಓದಬೇಕು. ಇಟ್ ಈಸ್ ನಾಟ್ ಫೇರ್. ಇದು ಆಕ್ಚುಲಿ ಅಥಾರಿಟೀಸ್ ಅವರು ನೋಡ್ಕೋಬೇಕಾಗಿತ್ತು. ಇದು ಇಲ್ಲ ಟಫ್ ಕೊಟ್ಟಿದ್ರು ಆಗಿರೋದು. ಇವಾಗ ಈಸಿ ತರ ಪೇಪರ್ ಕೊಟ್ಬಿಟ್ಟು ಈಗ ಕಂಪೇರ್ ಮಾಡ್ಕೊಂಡು ಮೊದಲೇ ಇದ್ದಿದ್ದ ಪೇಪರು ಈ ಪೇಪರು ಸೇಮ್ ಇದೆ ಅಂತ ಕೊಡ್ತಾ ಇದ್ರೆ ಇದು ಆಕ್ಚುಲಿ ಮಕ್ಳಿಗೆ ಅನ್ಯಾಯ. ಓದಿರೋ ಮಕ್ಳಿಗಂತೂ ತೀರಾ ಅನ್ಯಾಯ. ಮೆಡಿಕಲ್ ಮಾಡಲೇಬೇಕು ಅನ್ನೋ ಮಕ್ಕಳಿಗೆ ಮಾಡ್ತಾರೆ, ಅದಲ್ಲ. ಆದ್ರೆ ಆ 2 ವರ್ಷದ ಎಫರ್ಟ್ ಹಾಳಾಗ್ತಾ ಇದೆ ಇವಾಗ. ಈಗ ಅರೌಂಡ್ ಈಗ ನನ್ನ ಮಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು 680 ಅರೌಂಡ್ 700 ಅಂತ. ಇವಾಗ ಅದು ಕಡಿಮೆ ಆಗುತ್ತೆ, ಆ ಟೆನ್ಷನ್ ಅಲ್ಲಿ ಕಡಿಮೆ ಆಗುತ್ತೆ. ದಿಢೀರ್ ಅಂತ ಕ್ಯಾನ್ಸಲ್ ಮಾಡಿದ್ರೆ ಸ್ಟೂಡೆಂಟ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮನಿ, ಎನರ್ಜಿ, ಎಫರ್ಟ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ತಿರ್ಗಾ ಅವರು ಪ್ರಿಪೇರ್ ಮಾಡಬೇಕಾಗತ್ತೆ. ಈಗ ತುಂಬ ಹುಡುಗರು ತುಂಬ ಎಫರ್ಟ್ ಆಗಿರ್ತಾರೆ, ರಾತ್ರಿಯಾಗಲೂ ಕಷ್ಟಪಟ್ಟು ಓದಿರ್ತಾರೆ. ಅದು ಈ ದಿಢೀರ್ನೇ ಕ್ಯಾನ್ಸಲ್ ಮಾಡಿದ್ ಏನೂ ಇಲ್ಲ ಅಂತ ಹೇಳಿದ್ರೆ ಅವರಿಗೂ ಒಂದ್ಸಲ ಇದು ಮೈಂಡ್ ನೆಗೆಟಿವ್ ಫೀಲ್ ಆಗುತ್ತೆ. ಅಲ್ಲ, ಸಡನ್ ಆಗಿ ಬೆಳಿಗ್ಗೆಯಿಂದ ಈ ನ್ಯೂಸ್ ಬರ್ತಾ ಇರೋದ್ರಿಂದ ಕೆಲವು ದೂರವಾಣಿ ಕರೆಗಳು ಬಂದಿತ್ತು, ಸರ್ ಏನ್ ಮಾಡೋದು ಅಂತ. ಆದ್ರೆ ಸತ್ಯ ಹೇಳ್ತೀನಿ, ಏನ್ ಮಾಡೋದು ಅಂತ ಬರಲಿಲ್ಲ ಫೋನ್ ಕಾಲ್ಗಳು. ಗೊಳೋ ಅಂತ ಅಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ದೇವರ್ ಎಕ್ಸ್ಪೆಕ್ಟಿಂಗ್ 660, 670, 680 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮತ್ತೆ ಅದು ಅವಕಾಶ ಸಿಗುತ್ತೋ ಇಲ್ವೋ ಅಂತ. ನಿಮ್ಗೆ ಇನ್ನೊಂದು ವಿಚಾರ ಹೇಳಿರ್ತೀನಿ. ಕೋಚಿಂಗ್ ಇಂಡಸ್ಟ್ರಿಯಲ್ಲಿ ಐ ಆಮ್ ಒನ್ ಆಫ್ ದಿ ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರು. 50,000 ಫೀಸಿಂದ ಹಿಡಿದು 5 ಲಕ್ಷ ಫೀಸ್ ತನಕ ಕರ್ನಾಟಕದಲ್ಲಿರುತ್ತೆ. ದಿಸ್ ಇಸ್ ದ ಜನರಲ್ ಫೀಸ್. ಸೊ ಇಷ್ಟೆಲ್ಲ ಫೀಸ್ ಕೊಟ್ಟು ಇಷ್ಟೆಲ್ಲ ಓದಿ ಮತ್ತೆ ಪರೀಕ್ಷೆ ಬರಿ ಅಂತ ಹೇಳಿದ್ರೆ, ಇಲ್ಲ ಮತ್ತೆ ಹಳೆ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು, ಇಲ್ಲ ಹೊಸದಾಗಿ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು. ಯಾವುದೇ ಹೊಸ ಇನ್ಸ್ಟಿಟ್ಯೂಷನ್ ಹೋದ್ರೆ ಮತ್ತೆ 30-40 ಸಾವಿರ ರೂಪಾಯಿ ಇಸ್ಕೊಂಡೆ ಪಾಠ ಮಾಡೋದು. ಸೊ ದಿಸ್ ಇಸ್ ದಿ ಪ್ರಾಬ್ಲಮ್. ಸೊ ದುಡ್ಡು ಹೀಗೆ ಇರಲಿ, ದುಡ್ಡು ವಿಚಾರ ಬಿಟ್ಬಿಡಿ, ಆದ್ರೆ ಮಕ್ಕಳ ಭವಿಷ್ಯ ಅಂದ್ರೆ ಮೈಂಡ್ ಸೆಟ್ಟೇ ಡಿಫ್ರೆಂಟು. ಒಂದು ಪರೀಕ್ಷೆಗೆ ನಾವು ಮಕ್ಕಳನ್ನ ಮಾನಸಿಕವಾಗಿ ಸಿದ್ಧ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ಪಡಬೇಕು. ಅಷ್ಟೆಲ್ಲವನ್ನ ಮಾಡಿ ಒಂದು ಎಕ್ಸಾಮ್ ರೆಡಿ ಮಾಡಿ, ಆಯ್ತಪ್ಪ ಎಕ್ಸಾಮ್ ಮುಗೀತು, ಇವತ್ತಿಂದ ನೀವು ಫ್ರೀ ಹೋಗ್ರಿ ಎಲ್ಲಾದ್ರೂ. 600 ದಿನ ಮಕ್ಕಳಿಗೆ ಓದಿಸಿರೋದು. 600 ದಿನ ಪ್ರತಿದಿನ 10 ಗಂಟೆ ಅಂದ್ರೆ 6,000 ಗಂಟೆ ಆಗೋಯ್ತು.
ಅಲ್ವಾ? 6,000 ಗಂಟೆ ಮಕ್ಳಿಗೆ ಓದಿಸಿರೋದು. ಇವಾಗ ಸಡನ್ ಆಗಿ ಇಲ್ಲ ಅಂದ್ರೆ ಆಮೇಲೆ ಕೆಲವರೆಲ್ಲ ಬೇರೆ ಊರಿಗೆ ಹೊಟ್ಟೋಗಿದ್ದಾರೆ. ಎಷ್ಟು ಬೇರೆ ಬೇರೆ ಊರು ಅಂತಂದ್ರೆ ಆಂಧ್ರ, ತಮಿಳುನಾಡು, ಗುಲ್ಬರ್ಗ, ರಾಯಚೂರು ಇಲ್ಲೆಲ್ಲ ಹೊಟ್ಟೋಗಿದ್ದಾರೆ. ಅವ್ರು ಅಲ್ಲಿಂದ ಇನ್ನೆಲ್ಲಿಗೆ ಹೋಗಿರ್ತಾರೋ ಟ್ರಿಪ್, ಅಥವಾ ಇನ್ನೆಲ್ಲಿ ಟ್ರಿಪ್ ಮಾಡ್ಕೊಂಡಿರ್ತಾರೋ, ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ ಬರ್ಬೇಕಲ್ವಾ? ಸೊ ದೆರ್ ಇಸ್ ಎ ಸಿವಿಯರ್ ಪ್ರಾಬ್ಲಮ್. ಇದು ಸಾಮಾನ್ಯ ವಿಚಾರ ಅಂತೂ ಅಲ್ಲ. ಕರ್ನಾಟಕದ 2.5 ಲಕ್ಷ ಜನ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರಿಗೆ ಆಗಿರುವಂತ ಅತ್ಯಂತ ಕಠಿಣವಾದ ಒಂದು ಅನ್ಯಾಯ ಇದು. ನೀಟ್ ಮರು ಪರೀಕ್ಷೆಯ ಬಗ್ಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯುವಕರ ಭವಿಷ್ಯದ ಕಗ್ಗೊಲೆ ಅಂತ ಹೇಳಿ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಬರೋಬ್ಬರಿ 22 ಲಕ್ಷ ವಿದ್ಯಾರ್ಥಿಗಳ ಕನಸನ್ನ ನುಚ್ಚುನೂರು ಮಾಡಿದೆ ಸರ್ಕಾರ. ಲಕ್ಷಾಂತರ ವಿದ್ಯಾರ್ಥಿಗಳು ನಿದ್ದೆಗೆಟ್ಟು ಪರೀಕ್ಷೆಯನ್ನ ಬರೆದಿದ್ರು. ಕೇಂದ್ರದ ತಪ್ಪಿಗೆ ಈಗ ವಿದ್ಯಾರ್ಥಿಗಳು ಶಿಕ್ಷೆಯನ್ನ ಅನುಭವಿಸುವಂತಾಗಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನ ನೀಡಲಾಗಿದೆ. ಈಗಾಗಲೇ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಭ್ರಷ್ಟಾಚಾರಕ್ಕೆ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ ಅಂತ ಹೇಳಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ. ಇನ್ನು ನೀಟ್ ಮರುಪರೀಕ್ಷೆಯ ಬಗ್ಗೆ ಸಚಿವ ಎಂಸಿ ಸುಧಾಕರ್ ಅವರು ಮಾತಾಡಿದ್ದಾರೆ. ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧವಾಗಿ ಕೇಂದ್ರ ಸರ್ಕಾರ ನೀಟ್ ಎಕ್ಸಾಮ್ ಅನ್ನ ರದ್ದು ಮಾಡಿದೆ. ಬನ್ನಿ, ಈ ಸಂಬಂಧವಾಗಿ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ನಮ್ಮ ಜೊತೆ ಇದ್ದಾರೆ, ಮಾತನಾಡಿದ್ವಿ. ಇದು ಬಹಳ ಒಂದು ರೀತಿ ಆಘಾತಕಾರಿ ಮತ್ತು ಆತಂಕಕಾರಿ ವಿಚಾರ. ಯಾಕೆಂದರೆ ಆಘಾತಕಾರಿ ಅಂದರೆ 22 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ಭಾಳಷ್ಟು ಆಸೆ ಇಟ್ಕೊಂಡು ಭಾಳಷ್ಟು ಶ್ರಮ ಹಾಕಿ ಇವತ್ತು ಕೆಲವರು ಒಂದೊಂದು ವರ್ಷ 12ನೇ ತರಗತಿ ಆದಮೇಲೆ 1 ವರ್ಷ ಇದಕ್ಕಾಗೇ ತಮ್ಮ ಸಮಯವನ್ನು ಮುಡಿಪಾಗಿಟ್ಟು ಪರೀಕ್ಷೆಗಳನ್ನು ಬರೀತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂಥವರ ಪರಿಸ್ಥಿತಿಯನ್ನು ನೋಡಿದಾಗ ನಿಜವಾಗ್ಲೂ ಆಘಾತಕಾರಿ ಆಗುತ್ತೆ. ಆತಂಕ ಏನಂದರೆ ಎಷ್ಟು ಬಾರಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ. ಪದೇ ಪದೇ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಇದೇನು ಉದ್ದೇಶಪೂರ್ವಕವಾಗಿ ಇದು NTA ಅವರು ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ವೈಫಲ್ಯನ, ಇದು ಅವಶ್ಯಕತೆ ಇದೆಯಾ? ಈ ರೀತಿ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಪರೀಕ್ಷೆ ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಪದೇ ಪದೇ ಇದ್ರ ಬಗ್ಗೆ ನಾವೆಲ್ಲರೂ ನಮ್ಮ ಸಂಶಯ ಮತ್ತು ನಮ್ಮ ದುಗುಡನ್ನು ನಾವು ವ್ಯಕ್ತಪಡಿಸಿದ್ದೀವಿ. ರಾಜ್ಯಗಳಿಗೆ ಆ ಒಂದು ಜವಾಬ್ದಾರಿ ಕೊಡಬೇಕು. ಈ ನೀಟ್ ಪರೀಕ್ಷೆ ಮಾದರಿಯನ್ನು ಇವತ್ತು ರದ್ದು ಮಾಡಬೇಕು. ಏನು ನಮ್ಮ 12ನೇ ತರಗತಿಯಲ್ಲಿ ಬರ್ತಕ್ಕಂಥ ಅಂಕ ಮತ್ತು ರಾಜ್ಯದಲ್ಲಿ ನಡೀತಕ್ಕಂಥ ಒಂದು ಪರೀಕ್ಷೆಗಳನ್ನು ಜೋಡಣೆ ಮಾಡಿದಾಗ ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟದ ಒತ್ತಡ ತಪ್ಪತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸರ್, ಈಗ ಈ ಒಂದು ನೀಟ್ ಎಕ್ಸಾಮ್ ಅನ್ನು ರದ್ದು ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ರಾಜ್ಯ ಸರ್ಕಾರ ಒಪಿನಿಯನ್ ಕೇಳಿತಾ ಅಥವಾ ಏನು ಅಂತ ಸರ್, ಈ ಉನ್ನತ ಶಿಕ್ಷಣ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ? ನೋಡಿ, ಇದು ನೀಟನ್ನು ನಡೆಸ್ತಕ್ಕಂಥದ್ದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತಕ್ಕಂಥ ಮಾಹಿತಿ ಹೊರ ಬಂದ ಮೇಲೆ ಅದ್ರ ಬಗ್ಗೆ ತನಿಖೆ ಮಾಡಿದ್ದಾರೆ. ನಿಖರವಾಗಿ ಅದು ಆಗಿದೆ ಅಂತಕ್ಕಂಥ ಮೇಲ್ನೋಟಕ್ಕೆ ಸಾಬೀತಾದ ಮೇಲೆ CBIಗೆ ವಹಿಸುವಂಥ ಕೆಲಸ ಮಾಡಿದೆ. ಅದರಿಂದ ಅವರು ರಾಜ್ಯಗಳ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಕೇಳೋದಿಲ್ಲ. ಯಾಕಂದರೆ ಸಂಪೂರ್ಣ ಹೊಣೆಗಾರಿಕೆ ಜವಾಬ್ದಾರಿ ಅವ್ರದ್ದೇ ಆಗಿರೋದ್ರಿಂದ ರಾಜ್ಯಗಳ ಅಭಿಪ್ರಾಯ ಕೇಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಲ್ಲ. ಸರ್, ಈ ಸಂಬಂಧವಾಗಿ ಏನಾದರೂ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಗೆ ಏನಾದರೂ ಆಗ್ರಹ ಮಾಡ್ತೀರಾ ಸರ್? ಯಾಕಂತ ಹೇಳಿದ್ರೆ ಇದು ನೀಟ್ ಎಕ್ಸಾಮ್ ಪದೇ ಪದೇ ರದ್ದಾಗ್ತಾ ಇರೋದ್ರಿಂದ. ಖಂಡಿತ ಈಗ BJPಯವರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ, ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಪರೀಕ್ಷೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ತಪಾಸಣೆ ವೇಳೆ ಕೆಲವರು ಅಲ್ಲಿರ್ತಕ್ಕಂಥ ತಪಾಸಣೆ ಮಾಡ್ತಕ್ಕಂಥವರ ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥ ಘಟನೆಗಳಿಂದ ಏನು ನೇರವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಇನ್ನು ಮತ್ತೆ ಬೇರೆ ಬೇರೆ ರೀತಿ ಒಂದು ಸರ್ಕಾರದ ಮೇಲೆ ಆಪಾದನೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸ್ಥಳೀಯ BJP ನಾಯಕರಿಗೆ ನಾನು ವಿನಂತಿಸ್ಕೊಳ್ತೇನೆ. ಈಗ ಇದಕ್ಕೆ ನಿಮ್ಮ ಉತ್ತರ ಏನು? ಇದಕ್ಕೆ ನಿಮ್ಮ ಬದ್ಧತೆ ಏನು? ಇವತ್ತು ಲಕ್ಷಾಂತರ ಮಕ್ಕಳ ಭವಿಷ್ಯತ್ತಿನ ಜೊತೆಯಲ್ಲಿ ಪದೇ ಪದೇ ಈ ರೀತಿ ಚೆಲ್ಲಾಟ ಆಡ್ತಕ್ಕಂಥ ನಿಮ್ಮ ಕೇಂದ್ರದ ಸರ್ಕಾರದ ಇಲ್ಲಿರ್ತಕ್ಕಂಥ ಮಂತ್ರಿಗಳ ಬಗ್ಗೆ ನೀವು ಏನು ಹೇಳ್ತೀರಾ? ಅವರ ರಾಜೀನಾಮೆಯನ್ನು ಕೇಳ್ತೀರಾ? ಸೊ ಇದಿಷ್ಟು ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನೀಟ್ ಮರು ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಅವರೇನು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಮಿಡಿಯೇಟ್ ಆಗಿ ಎಕ್ಸಾಮ್ ಆಗಬೇಕು ಅಂತ ಹೇಳಿ. ಆದ್ರೆ ಈಗ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು, ಅವರ ಟೆನ್ಷನ್ ಏನು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಮರುಪರೀಕ್ಷೆ ಮಾಡೋದಾಗಿ NTA ಹೇಳಿದೆ. ಮರುಪರೀಕ್ಷೆ ತಕ್ಷಣವೇ ಆಗ್ಲಿ. ಈಗ
ಈಗ ಕೆಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಮಗೆ ಸ್ವಲ್ಪ ಟೈಮ್ ಬೇಕು, ಈಗ ನಾವು ಆಲ್ರೆಡಿ ಈಗಾಗಲೇ ಓದಿದ್ದನ್ನ ನಾವು ಆಲ್ರೆಡಿ ಅದನ್ನು ತಲೆಯಿಂದ ತೆಗೆದು ಹಾಕಿದ್ದೀವಿ ಅಂತ ಹೇಳಿ. ಸೊ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದ ಒಂದು ವರದಿಯ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ ವಜಾ ಮಾಡಿ ಮರು ಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆಯ ನಿರ್ಧಾರ. ಯಾಕೆಂದರೆ ಮೆರಿಟ್ನಲ್ಲಿ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತಿದ್ದಾರೆ ಅವ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆಯಾಗಿ ಅವರ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಂಧಿಸುವಂಥದ್ದು ಕ್ರಮ ವಹಿಸುವಂಥದ್ದನ್ನು ಮಾಡಿ ಈ ಪಾರದರ್ಶಕತೆ NTA ಏಜೆನ್ಸಿ ಕಂಡಕ್ಟ್ ಮಾಡ್ತಿರೋಂಥ ನೀಟ್ ಎಕ್ಸಾಮಿನ ಪಾರದರ್ಶಕತೆ, ಅಕೌಂಟಬಿಲಿಟಿ ಮತ್ತು ಮೆರಿಟು ಯಾವತ್ತೂ ಏನು ಕಾಂಪ್ರಮೈಸ್ ಆಗದೇನೆ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಆಗಿದೆ. ಯಾಕೆಂದರೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂಥದ್ದು, ತಡ ಆಗುವಂಥದ್ದು, ವಿಳಂಬ ಆಗುವಂಥದ್ದು ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ. ಆದರೂ ಈ ಪರೀಕ್ಷೆಯ ಇಂಟಿಗ್ರಿಟಿ ಅಥವಾ ಇದರ ಮೆರಿಟನ್ನು ಕಾಪಾಡಲಿಕ್ಕೆ, ಮೆರಿಟ್ ಸ್ಟೂಡೆಂಟ್ಗೆ ಅನ್ಯಾಯ ಆಗದ ರೀತಿಯಲ್ಲಿ ಈ ಪರೀಕ್ಷೆ ನಡೀಬೇಕು ಅನ್ನೋಂಥ ಮೂಲ ಉದ್ದೇಶದಲ್ಲಿ ಮರುಪರೀಕ್ಷೆ ಆಗ್ತಿರೋಂಥದ್ದಿದೆ. ಹಾಗಾಗಿ ಎಲ್ಲರೂ ಸಹಕರಿಸಿ ಈ ಎಕ್ಸಾಮ್ಗೆ ತಕ್ಷಣ ಆಗಲಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ.